ರಾಕಿಂಗ್ ಸ್ಟಾರ್ ಯಶ್ ಅವರ ಮತ್ತೋರ್ವ ಅಭಿಮಾನಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಏನು ಯಶ್ ಅವರನ್ನು ನೋಡಿಕೊಂಡು ವಾಪಸ್ ಬರುವಾಗ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ. ನಾವು ಅದೇ ಸ್ಥಳದಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಇದು ಲಕ್ಷ್ಮೇಶ್ವರ ಮತ್ತು ಗದಗ ರಸ್ತೆ. ಈ ಒಂದು ರಸ್ತೆಯಲ್ಲಿ ಯಶ್ ಅವರನ್ನು ನೋಡಿಕೊಂಡು ನಿಖಿಲ್ ಎನ್ನುವ ಆತ, ಅಂದರೆ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ನಿಖಿಲ್ ಎನ್ನುವ ಅಭಿಮಾನಿ ಯಶ್ ಅವರನ್ನು ಸುರುಣಿಗಿ ಗ್ರಾಮದಲ್ಲಿ ನೋಡಿಕೊಂಡು ವಾಪಸ್ ಆಗುವಾಗ ಘಟನೆ ನಡೆದಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ರಸ್ತೆ ಮುಖಾಂತರ ಪೊಲೀಸ್ ವಾಹನ ಇಲ್ಲಿ ಪೊಲೀಸ್ ಕ್ವಾರ್ಟರ್ಗೆ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಬೈಕ್ ಕೂಡ ಇದೇ ಮಾರ್ಗವಾಗಿ ಬರುತ್ತೆ. ಏನು ಪೊಲೀಸ್ ವಾಹನಕ್ಕೆ ನಿಖಿಲ್ ಅವರ ಬೈಕ್ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿರುವುದರಿಂದ ತಲೆಗೆ ಗಂಭೀರವಾಗಿ ಗಾಯಗೊಂಡಿತ್ತು. ಕೂಡಲೇ ಅವರನ್ನು ಪೊಲೀಸ್ ವಾಹನದಲ್ಲಿ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮಾಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಖಾಸಗಿ ಆಸ್ಪತ್ರೆಯಲ್ಲಿ ಇಂದಿನ ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಸಾವನ್ನಪ್ಪಿದ್ದಾರೆ. ಏನು ಯಶ್ ಅವರ ಅಭಿಮಾನಿಗಳು 4 ಜನ ಗದಗ ಜಿಲ್ಲೆಯಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ರಾತ್ರಿ 12 ಗಂಟೆಗೆ ಯಶ್ ಅವರ ಕಟೌಟ್ ಹಾಕುವಾಗ 3 ಸಾವನ್ನಪ್ಪಿದರೆ 3 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಏನು ಯಶ್ ಅವರನ್ನು ನೋಡಿಕೊಂಡು ವಾಪಸ್ ಬರ್ತಾ ಇದ್ದ ನಿಖಿಲ್ ಕೂಡ ಇವಾಗ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಹಂಸಿಗೆ ಯಾವುದೇ ರೀತಿ ವೈಜ್ಞಾನಿಕವಾಗಿ ರೋಡಿಗೆ ಏನು ನಾಮಫಲಕಗಳನ್ನು ಹಾಕಿಲ್ಲ ಮತ್ತು ವೈಟ್ ಪಟ್ಟಿ ಕೂಡ ಹಾಕಿಲ್ಲ. ಇದು ಒಂದು ಅವಘಡಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಯಶ್ ಅಭಿಮಾನಿಗಳು 4 ಜನ ದಾರುಣವಾಗಿ ಸಾವನ್ನಪ್ಪಿದ್ದು ಸಾಕಷ್ಟು ಏನು ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತು ಆ ಕುಟುಂಬಸ್ಥರಲ್ಲಿ ಒಂದು ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.